ಶಾಂತಿ. ದಿನಾಂಕ 9/8/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಈ ಬ್ರಹ್ಮ ಸದ್ಗುರುವಿನ ದರ್ಬಾರ ಆಗಿದ್ದಾರೆ. ಈ ಭೃಕುಟಿಯಲ್ಲಿ ಸದ್ಗುರು ವಿರಾಜಮಾನ ಆಗಿದ್ದಾರೆ. ಅವರೇ ನೀವು ಮಕ್ಕಳ ಸದ್ಗತಿ ಮಾಡುತ್ತಾರೆ. ಈ ಬ್ರಹ್ಮ ಸದ್ಗುರುವಿನ ದರ್ಬಾರ ಆಗಿದ್ದಾರೆ. ಈ ಭೃಕುಟಿಯಲ್ಲಿ ಸದ್ಗುರು ವಿರಾಜಮಾನ ಆಗಿದ್ದಾರೆ. ಅವರೇ ನೀವು ಮಕ್ಕಳ ಸದ್ಗತಿ ಮಾಡುತ್ತಾರೆ. ಪ್ರಶ್ನೆ: ತಂದೆ ತನ್ನ ಮಕ್ಕಳಿಗೆ ಯಾವ ಗುಲಾಮತನದಿಂದ ಬಿಡಿಸಲು ಬಂದಿದ್ದಾರೆ? ತಂದೆ ತನ್ನ ಮಕ್ಕಳಿಗೆ ಯಾವ ಗುಲಾಮತನದಿಂದ ಬಿಡಿಸಲು ಬಂದಿದ್ದಾರೆ? ಉತ್ತರ: ಈ ಸಮಯದಲ್ಲಿ ಎಲ್ಲ ಮಕ್ಕಳು ಪ್ರಕೃತಿ ಹಾಗೂ ಮಾಯೆಯ ಗುಲಾಮರಾಗಿದ್ದಾರೆ. ತಂದೆ ಈಗ ಈ ಗುಲಾಮತನದಿಂದ ಬಿಡಿಸುತ್ತಾರೆ. ಈಗ ಮಾಯೆ ಹಾಗೂ ಪ್ರಕೃತಿ ಎರಡೂ ತೊಂದರೆ ಮಾಡುತ್ತದೆ. ಕೆಲವೊಮ್ಮೆ ಬಿರುಗಾಳಿ, ಕೆಲವೊಮ್ಮೆ ಬರಗಾಲ ಇದೆ. ಅನಂತರ ನೀವು ಆ ರೀತಿ ಮಾಲೀಕರಾಗುತ್ತೀರಿ, ಯಾವುದರಿಂದ ಇಡೀ ಪ್ರಕೃತಿ ನಿಮ್ಮ ಗುಲಾಮ ಆಗಿರುತ್ತದೆ. ಮಾಯೆಯ ಯುದ್ಧ ಸಹ ಆಗುವುದಿಲ್ಲ. ಧಾರಣೆಗಾಗಿ ಮುಖ್ಯ ಸಾರ: ತಂದೆ ಯಾವುದನ್ನು ತಿಳಿಸುತ್ತಾರೆ ಅದನ್ನೇ ಕೇಳಬೇಕು ಹಾಗೂ ರೈಟ್ ಯಾವುದು ಎಂದು ನಿರ್ಣಯ ಮಾಡಬೇಕು. ರೈಟ್ ಆಗಿರುವವರನ್ನೇ ನೆನಪು ಮಾಡಬೇಕು. ಅಸತ್ಯ ಮಾತನ್ನು ಕೇಳಬಾರದು, ಮಾತನಾಡಬಾರದು, ನೋಡಬಾರದು. 2. ವಿದ್ಯೆಯನ್ನು ಚೆನ್ನಾಗಿ ಓದಿ ತನ್ನನ್ನು ರಾಜರಿಗೂ ರಾಜ ಮಾಡಿಕೊಳ್ಳಬೇಕು. ಈ ಹಳೆಯ ಶರೀರ ಹಾಗೂ ಹಳೆಯ ಜಗತ್ತಿನಲ್ಲಿ ತನ್ನನ್ನು ಟೆಂಪ್ರರಿ ಎಂದು ತಿಳಿಯಬೇಕು. ವರದಾನ: ಏಕಾಗ್ರತೆಯ ಶಕ್ತಿಯಿಂದ ಪರವಶ ಸ್ಥಿತಿಯನ್ನು ಪರಿವರ್ತನೆ ಮಾಡುವಂತಹ ಅಧಿಕಾರಿ ಆತ್ಮ ಆಗಿರಿ. ಏಕಾಗ್ರತೆಯ ಶಕ್ತಿಯಿಂದ ಪರವಶ ಸ್ಥಿತಿಯನ್ನು ಪರಿವರ್ತನೆ ಮಾಡುವಂತಹ ಅಧಿಕಾರಿ ಆತ್ಮ ಆಗಿರಿ. ಬ್ರಾಹ್ಮಣ ಅಂದರೆ ಅಧಿಕಾರಿ ಆತ್ಮ. ಎಂದಿಗೂ ಯಾರಿಗೂ ಪರವಶ ಆಗಲು ಸಾಧ್ಯವಿಲ್ಲ. ತನ್ನ ನಿಶ್ಶಕ್ತ ಸ್ವಭಾವ ಸಂಸ್ಕಾರದ ವಶನೂ ಅಲ್ಲ. ಏಕೆಂದರೆ ಸ್ವಭಾವ ಅಂದರೆ ಸ್ವಯಂನ ಪ್ರತಿ ಹಾಗೂ ಸರ್ವರ ಪ್ರತಿ ಆತ್ಮಿಕ ಭಾವ ಇದ್ದಾಗ ನಿಶ್ಶಕ್ತ ಸ್ವಭಾವದ ವಶ ಆಗಲು ಸಾಧ್ಯವಿಲ್ಲ. ಹಾಗೂ ಅನಾದಿ ಆದಿ ಸಂಸ್ಕಾರಗಳ ಸ್ಮೃತಿಯಿಂದ ನಿಶ್ಶಕ್ತ ಸಂಸ್ಕಾರ ಸಹ ಸಹಜವಾಗಿ ಪರಿವರ್ತನೆ ಆಗುತ್ತದೆ. ಏಕಾಗ್ರತೆಯ ಶಕ್ತಿ ಪರವಶ ಸ್ಥಿತಿಯನ್ನು ಪರಿವರ್ತನೆ ಮಾಡಿ ಮಾಲೀಕತನದ ಸ್ಥಿತಿಯ ಸೀಟ್ನ ಮೇಲೆ ಸೆಟ್ ಮಾಡಿಬಿಡುತ್ತದೆ. ಸ್ಲೋಗನ್: ಕ್ರೋಧ ಜ್ಞಾನಿ ಆತ್ಮನ ಮಹಾಶತ್ರು ಆಗಿದೆ. ಕ್ರೋಧ ಜ್ಞಾನಿ ಆತ್ಮನ ಮಹಾಶತ್ರು ಆಗಿದೆ. ಓಂ ಶಾಂತಿ.